ಆರೋಗ್ಯವಾಗಿ ಕ್ಷೇಮವಾಗಿರಿ ಅಂತ ಭಾವಿಸ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ನನ್ನ ಈವ್ನಿಂಗ್ ರುಟೀನ್ನ ಶುರು ಮಾಡೋಣ. ಆ್ಯಂಡ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿದವರಿಗೆ, ಫಸ್ಟ್ ಟೈಮ್ ವಿಸಿಟ್ ಮಾಡಿದವರಿಗೆ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ಇನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾರೆ ಈಗಲೇ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ಈವ್ನಿಂಗ್ ರುಟೀನ ಶುರು ಮಾಡೋಣ. ನಾನು ಇವಾಗ ಟೀಗೆ ಇಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಸ್ಪಿನಾಚ್ ಮತ್ತು ಕುಕುಂಬರ್, ಶುಂಠಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಒಳ್ಳೆ ಸ್ಪಿನಾಚ್ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋಣ. ಇದು ಹೇರ್ ಫಾಲ್ಗೆ, ಹೇರ್ ಗ್ರೋತಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಜೊತೆ ಟಿಪ್ಸ್ನ ಇನ್ಮೇಲೆ ಒಂದೊಂದೇ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ, ಸೊ ದಟ್ ಇಟ್ ವಿಲ್ ಗೆಟ್ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಆಲ್ಸೋ. ಆ್ಯಂಡ್ ಹೊಸದಾಗಿ ಇವತ್ತಿನ ವೀಡಿಯೋದಲ್ಲಿ ಏನಿಲ್ಲ, ನನ್ನ ನಾರ್ಮಲ್ ಈವ್ನಿಂಗ್ ರುಟೀನ್ ಹೇಗಿರುತ್ತೆ ಆ್ಯಂಡ್ ಡಿನ್ನರ್ಗೆ ಏನು ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಚಪಾತಿ ಮತ್ತು ಏನಾದರೂ ಲೈಕ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಪಲ್ಯ ಏನು ಮಾಡಬೇಕು ಅಂತ ಇನ್ನೂ ತಲೆಯಲ್ಲಿಲ್ಲ. ಸೊ ನೋಡೋಣ, ಮನೇಲಿ ಏನಿದೆ ಐಟಮ್ಸ್ ನೋಡ್ಬಿಟ್ಟು ಅದಕ್ಕೆ ಕ್ವಿಕ್ಕಾಗಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್ ಹೀಗಿರುತ್ತೆ. ಆ್ಯಂಡ್ ಹೋಪ್ ಯು ಆಲ್ ಗೈಸ್ ವಿಲ್ ಎಂಜಾಯ್ ದಿಸ್ ವಿಡಿಯೋ. ಆ್ಯಂಡ್ ಹೋಪ್ಫುಲಿ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಬಿಟ್ಟಿರ್ತೀನಿ. ಆರ್ ಎಲ್ಸ್ ಎಟ್ ದ ಎಂಡ್ ಆಫ್ ದ ವಿಡಿಯೋ ಐ ಡಿಸ್ಪ್ಲೇ ದ ವಿಡಿಯೋಸ್. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಆ್ಯಂಡ್ ಎಂಜಾಯ್ ದ ವಿಡಿಯೋಸ್. ಸೊ ಇವಾಗ ಟೀ ಇಡ್ತಾಯಿದ್ದೀನಿ. ಸಂಜೆ 5:30 ಆಗಿದೆ. ಸೊ ಹಾಗಾಗಿ ಇವರು ಟೀ ಕೇಳಿದ್ರು, ಟೀ ಇಡ್ತಾಯಿದ್ದೆ. ಆ್ಯಂಡ್ ಇವ್ರಿಗೆ ಹೇಳಿದೆ ಸ್ವಲ್ಪ ಕ್ಯಾಪ್ಚರ್ ಮಾಡಿ ವೀಡಿಯೋನ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ದೆ ಅವ್ರಿಗೆ. ಸೊ ಹಾಗಾಗಿ ಆ್ಯಂಡ್ ಟೀ ಪರ್ಟಿಕ್ಯುಲರಾಗಿ ಅದರ ರೆಸಿಪಿ ನಾನು ಯಾವಾಗಲೂ ಮಸಾಲ ಚಾಯ್ ಮಾಡೋದು. ಸೊ ಅದರದ್ದು ನಾನು ನಿಮಗೆ ಇನ್ಸ್ಟಾಗ್ರಾಮ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಆ್ಯಂಡ್ ಇನ್ನು ಯಾರು ಫಾಲೋ ಮಾಡ್ತಾಯಿಲ್ಲ ಅಂತಂದರೆ ಅದರಲ್ಲಿ ತುಂಬ ಒಳ್ಳೆ ಅಪ್ಡೇಟ್ಸ್ ಬರ್ತಾರೆ, ತುಂಬ ಒಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಆದಷ್ಟು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎರಡನ್ನೂ ನನಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಸೊ ನಾನು ಅದು ಲವಂಗ ಹಾಕಿದೆ, ಬಟ್ ಅದು ನಾನು ಆಮೇಲೆ ಒಂದು ಸಲಿಗೆ ಏನಾಯಿತು, ಮೇಲ್ಗಡೆ ಅದು ಇದಿರ್ತಲ್ಲ ಮೊಗ್ಗು ಲವಂಗದು, ಅದು ನಾನು ನೋಡಿಬಿಟ್ಟು ಕಾಳು ಮೆಣಸು ಅಂತ ಅಂದ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ತೆಗ್ದು ನೋಡಿದೆ, ಅದು ಪುಣ್ಯಕ್ಕೆ ಲವಂಗ ಇತ್ತು. ಆ್ಯಂಡ್ ಸ್ವಲ್ಪ ಡ್ರೈ ಜಿಂಜರ್ನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಶೀತಕ್ಕೂ ಕೂಡ ತುಂಬ ಒಳ್ಳೆಯದು. ಆದಷ್ಟು ಚಳಿಗಾಲದಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸಂಜೆ ಯಾವಾಗಲೂ ನಾನು ಟೀ ಜೊತೆ ಬಿಸ್ಕೆಟ್ ತೊಗೋತಾ ಇದ್ದೆ, ಬಟ್ ರೀಸೆಂಟಾಗಿ ಬಿಟ್ಟಿದ್ದೀನಿ. ಸ್ವಲ್ಪ ರೂಢಿ ಮಾಡ್ಕೋಬೇಕು. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಹೊರಗೆ ಅವಾಯ್ಡ್ ಮಾಡಿರೋದ್ರಿಂದ ಸೊ ಆದಷ್ಟು ಮನೆಯಲ್ಲಿರೋ ಸ್ನ್ಯಾಕ್ಸ್ನೇ ಸ್ವಲ್ಪ ತಿನ್ನಬೇಕು. ಸಾರಿ, ನನ್ನ ಮಗ ಸ್ವಲ್ಪ ಕೆಮ್ಮಾಗಿದೆ, ಹಾಗಾಗಿ ಅವನು ರಿಕವರ್ ಆಗ್ತಿದ್ದಾನೆ. ಆದಷ್ಟು ನಾನು ವ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಹೇಳಿದ ಥರನೇ. ಆ್ಯಂಡ್ ಸ್ವಲ್ಪ ನಾನು ಸ್ಪಿನಾಚ್ ಜ್ಯೂಸ್ಗೆ ಸ್ವಲ್ಪ ಸೌತೆಕಾಯಿ ಬೇಕಾಗಿತ್ತು, ಹಾಗಾಗಿ ಸೊಪ್ಪು, ಸೌತೆಕಾಯಿ ಮತ್ತು ಶುಂಠಿ ಇದನ್ನಿಷ್ಟು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸೋಸ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೇರ್ ಗ್ರೋತಿಗೆ. ಇವ್ರಿಗೆ ಹೇಳಿದೆ ಕುಕುಂಬರ್ ತೊಗೊಂಬನ್ನಿ ಇಲ್ಲ ಅಂತ ಅಂದ್ಬಿಟ್ಟು, ಸೊ ಹಾಗಾಗಿ ತೊಗೊಂಬಂದರು. ಆ್ಯಂಡ್ ರಿಷಿ ನೋಡಿ ಇವಾಗ ಚಿಪ್ಸ್ ಅದು ಚಕ್ಲಿ ತಿಂತಾಯಿದ್ದಾನೆ. ಸಾರಿ, ಯಾಕೆಂತಂದರೆ ವ್ಲಾಗ್ ಮಾಡಾದ್ಮೇಲೆ ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ನಾನು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಸೊ ಹಾಗಾಗಿ ಏನು ಅಂದ್ಕೊಬೇಡಿ. ನೋಡಿ ರಿಷಿ ತುಂಬ ಖುಷಿಯಾಗಿದ್ದಾನೆ ಚಕ್ಲಿ ತಿಂತ. ಆ್ಯಂಡ್ ನಾನಿಲ್ಲಿ ಕುಕುಂಬರ್ನ ತೊಗೊಂಡ್ಬಿಟ್ಟು ವಾಶ್ ಮಾಡಿ ಇವಾಗ ಸ್ಪಿನಾಚ್ ನೆನೆಸಿದ್ದೆ, ಅದನ್ನ ಸೋಸೋದಿರುತ್ತಲ್ಲ ನಿಂಗೆ ಇಡಬೇಡಿ. ಇದನ್ನೇನಾದ್ರೂ ಕರಕ್ತು ಅಂತಂದರೆ ಇದ್ರ ರಸ ಎಲ್ಲ ಅದಕ್ಕೆ ಬೀಳುತ್ತೆ. ಆಮೇಲೆ ಮತ್ತೆ ಅದನ್ನೇ ಬಿಸಿ ಮಾಡ್ಕೊಂಡು ಕುಡಿತೀವಿ. ಆದಷ್ಟು ಅವಾಯ್ಡ್ ಮಾಡಿ. ಓಪನ್ ಇಡೋದ್ರಿಂದ ಪಲ್ಲಿಗಿಲ್ಲಿ ಬಂದು ಇದನ್ನೆಲ್ಲ ನೆಕ್ಕೋಗಿರುತ್ತೆ, ಮತ್ತು ಅದರಲ್ಲೇ ಸೋಸ್ಕೊತೀವಿ. ಆದಷ್ಟು ಇದನ್ನ ಅವಾಯ್ಡ್ ಮಾಡಿ ಅಷ್ಟೇ. ಸೊ ಇದು ಸ್ಟ್ಯಾಂಡಿಂದು ಸ್ವಲ್ಪ ಕ್ಯಾಮ್ರಾ ಹೋಲ್ಡರ್ದು ಇದಾಗಿತ್ತು. ಸೊ ಹಾಗಾಗಿ ಅದನ್ನ ತರಿಸಿದ್ದೀನಿ 70 ರುಪೀಸ್ಗೆ. ಬಟ್ ಎಲ್ಲ ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿಬಿಟ್ಟು 150 ಆಗಿದೆ. ಸೊ ನೋಡೋಣ ಯಾವ ಥರ ಕ್ವಾಲಿಟಿ ಇದೆ ನೋಡಬೇಕು. ಎಲ್ಲ ಆಲ್ಮೋಸ್ಟ್ ಅದೇ ಥರ ಬರುತ್ತೆ. ಸೊ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಅನ್ಬಾಕ್ಸ್ ಮಾಡಿ. ಸೊ ರಿಷಿಗೆ ಸೌತೆಕಾಯಿ ಶೀತ ಆಗಿದೆ, ಆದರೂ ಬಿಡ್ತಾ ಇಲ್ಲ ಅವನು. ಸೌತೆಕಾಯಿ ಉಪ್ಪು ಖಾರ ಹಾಕ್ಕೊಡ್ಬೇಕಂತ ಹಾಕ್ಕೊಡ್ತೀನಿ.
ಕುಡಿತೀನಲ್ಲ, ಸೊ ಇವಾಗ ಟ್ರೈ ಮಾಡೋಣ. ನೆನ್ನೆ ಕುಡ್ದೆ ತುಂಬ ಚೆನ್ನಾಗಿ ಅನಿಸು, ಸ್ವಲ್ಪ ಶುಂಠಿ ಜಾಸ್ತಿ ಆಗಿ ಕುಡಿದಿದ್ದೀನಿ. ಸೊ ಇವಾಗ ಕರೆಕ್ಟ್ ಅಳತೆ ನೋಡ್ಕೊಂಡು ಹಾಕಿದ್ದೀನಿ. ಸೊ ಇವಾಗ ಇದನ್ನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನ ಸೋಸಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಅಲ್ಟಿಯಾಗೈತೆ. ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಗ್ರೈಂಡ್ ಆದಮೇಲೆ. ಸೋಸಿದ್ಮೇಲೆ ಹೇಗಿರ್ತಾನೆ. ಇಟ್ಸ್ ವೆರಿ ಹೆಲ್ದಿ ಡ್ರಿಂಕ್ ಫಾರ್ ಯೋರ್ ಹೇರ್ ಗ್ರೋತ್ ಆ್ಯಂಡ್ ಥಿಕ್ನೆಸ್ ಆಗಬೇಕು, ಕೂದಲು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಇಟ್ಸ್ ವೆರಿ ಮ್ಯಾಂಡೇಟರಿ ಇನ್ ಯುವರ್ ಲೈಫ್. ಯಾಕಂದರೆ ಹೆಲ್ದಿ ಫುಡ್ ತಿನ್ನೋದ್ರಿಂದ, ಹಸಿ ತರಕಾರಿ ತಿನ್ನೋದ್ರಿಂದ ತುಂಬ ಉತ್ಪತ್ತಿಗಳು ಐ ಮೀನ್ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆದಷ್ಟು ಹಸಿ ತರಕಾರಿ ತಿಂತೀನಿ, ಎಸ್ಪೆಷಲಿ ಸೊಪ್ಪುಗಳು ತುಂಬ ಒಳ್ಳೆಯದು ಹೇರ್ಸಿಗೆ. ಸೊ ಹಾಗಾಗಿ ನಾನು ಕೂಡ ನೆನ್ನೆಯಿಂದ ಟ್ರೈ ಮಾಡಿದ್ದೀನಿ. ನೋಡೋಣ 100 days ಚಾಲೆಂಜ್ ತೊಗೊಳ್ತೀನಿ. 100 days ಏನಾದರೂ ಇಫ್ ಇಟ್ಸ್ ಟು ವರ್ತ್ ಇಟ್ ಆ್ಯಂಡ್ ಐ ಜಸ್ಟ್ ಕಂಟಿನ್ಯೂ ಫಾರ್ ರೆಸ್ಟ್ ಆಫ್ ಮೈ ಲೈಫ್ ಅಂತ ಹೇಳ್ತೀನಿ. ಸೊ ಬನ್ನಿ ಹಾಗೆ ಬೇಗ ಗ್ರೈಂಡ್ ಮಾಡಿ ನೋಡೋಣ. ಮಾಡ್ಕೊಂಡಿದ್ದೀನಲ್ಲ ಕುಡಿಯೋಣ. ಸೊ ಇಟ್ಸ್ ಲೈಕ್ ಮೊಜಿಟೋ. ಈ ಪುದೀನದ ಹೇಗೆ ಬರುತ್ತೆ ನೋಡಿ, ಸೇಮ್ ಅದೇ ಥರ ಇದೆ. ಏನೋ ಇವು ಹಿಂಗೆಲ್ಲ ಮಾಡ್ಕೊಳೋ ಅಂತ ಸೀನ್ ಏನಿಲ್ಲ. ತುಂಬ ಹೆಲ್ದಿ ಡ್ರಿಂಕ್. ಒಂದ್ಸಲಿ ರೂಢಿ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಇದೆ, ಬೆನಿಫಿಟ್ಸ್ ಇದೆ. ನಾನು ಪರ್ಟಿಕ್ಯುಲರಾಗಿ ಇನ್ನೂ ಒಂದ್ಸಲ ನಾನು ಹೇರ್ ರಿಲೇಟೆಡ್ ನಾನು ವೀಡಿಯೋ ಮಾಡ್ತೀನಿ. ಆ್ಯಂಡ್ ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋ ಆದಮೇಲೆ ನಾನು ಹೇರ್ ಕೇರ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಾನು ಅಟ್ಯಾಚ್ ಮಾಡ್ತೀನಿ ಲೈಕ್ ಕಾರ್ಡಲ್ಲಿ, ನೀವು ನೋಡಿ. ಆ್ಯಂಡ್ ಇನ್ನೂ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ಥರ ಕಂಟೆಂಟ್ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತವಾಗಲು ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡಲಿಕ್ಕೆ. ಆ್ಯಂಡ್ ಇದಾಯಿತು. ಇವಾಗ ಡಿನ್ನರ್ಗೆ ಇವರು ಎಗ್ ರೈಸ್ ಮಾಡು ಅಂತಂದರು. ಸೊ ಹಾಗಾಗಿ ಎಗ್ ರೈಸ್ ಮಾಡ್ತೀನಿ. ಅದ್ರ ರೆಸಿಪೀಸ್ ಏನು ತೋರಿಸಲ್ಲ, ಯಾಕಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆ್ಯಂಡ್ ರಿಲೇಟೆಡ್ ಹಳೆ ವೀಡಿಯೋಸಲ್ಲೂ ಕೂಡ ಹಾಕಿದ್ದೀನಿ, ನೋಡ್ಬೋದು. ಆ್ಯಂಡ್ ಅಷ್ಟೇ ಇವತ್ತಿನ ಒಂದು ಡೈಲಿ ರೂಟೀನ್. ಇದು ಡೈಲಿ ಬ್ಲಾಗ್ ನಾಳೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ, ಸೊ ಲೆಟ್ಸ್ ಕಂಟಿನ್ಯೂ ದ ಬ್ಲಾಗ್ ಟುಮಾರೋ. ಅಂಟಿಲ್ ದೆನ್ ಬೆಳಗಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ. ಆ್ಯಂಡ್ ಇವತ್ತು ಪ್ಲ್ಯಾನ್ ಏನಿಲ್ಲ, ಜಸ್ಟ್ ವೀಕೆಂಡ್ ಮನೆಯಲ್ಲೇ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಿಷಿಗೂ ಸ್ವಲ್ಪ ಕೋಲ್ಡ್ ಕಾಫ್ ಆಗಿದೆ, ಸ್ವಲ್ಪ ಲೈಟಾಗಿ ಫೀವರ್ ಇದೆ. ಅದಕ್ಕಾಗಿ ಈ ವೀಕೆಂಡ್ ಎಲ್ಲೂ ಹೋಗೋದು ಬೇಡ, ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಮನೆಯಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಡೈಲಿ ಬ್ಲಾಗ್ ಕೂಡ ಆಗುತ್ತೆ, ಮತ್ತು ಎಡಿಟಿಂಗ್ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಐ ಆಮ್ ಗೋನ್ ಸ್ಟೇ ದಿಸ್ ವೀಕೆಂಡ್ ಇನ್ ಹೋಮ್. ಆ್ಯಂಡ್ ಸ್ವಲ್ಪ ಬಿಸಿನೀರು ಕಾಯಿಸ್ಕೊತಿದ್ದೀನಿ. ಪ್ಯಾರೆಂಟ್ಸ್ ಮೀಟಿಂಗ್ ಇದೆಯಲ್ಲ, ಸೊ ಹಾಗಾಗಿ ಅವ್ನಿಗೆ ನೀರು ಬೇಕು ಅಂತ ಆವಾಗಲೇ ತೊಗೊಂಡೋಗಿಲ್ದಾಗೆ ಜಾಸ್ತಿ ನೆನೆಸ್ಕೊಳ್ಳೋದು ಜಾಸ್ತಿ. ಹಾಗಾಗಿ ಬೆಟರ್ ಐ ಟೇಕ್ ಸಮ್ ಪ್ರಿಕಾಷನ್ಸ್ ಅರ್ಲಿ. ಸೊ ಹಾಗಾಗಿ ಮತ್ತು ತಿಂಡಿ ಏನಿಲ್ಲ, ಇವಾಗ ಇಡ್ಲಿ ಹೇಳಿದ್ದೀನಿ ತರೋಕ್ಕೆ. ಸೊ ತಟ್ಟೆ ಇಡ್ಲಿ ತರಕ್ಕೆ ಹೋಗಿದ್ದಾರೆ. ಅಲ್ಲ ತಿನ್ಕೊಂಡು ಬೇಗ ನಾನು ಹೆಡ್ ಬಾತ್ ಬೇರೆ ಮಾಡಬೇಕು. 11 o'clock ಮೀಟಿಂಗ್ ಇದೆ. ಸೊ 11 to 11:30 ಇದೆ. ಸೊ ಹಾಗಾಗಿ ಬೇಗ ಹೋಗ್ಬಿಟ್ಟು ಮುಗಿಸ್ಕೊಂಬರ್ಬೇಕು. ಅದು ಇವ್ನಿಗೆ ಆರಾಮಿದ್ದಿದ್ರೆ ಲೈಕ್ ವಿ ಹ್ಯಾವ್ ಪ್ಲ್ಯಾನ್ ಸಮಥಿಂಗ್ ಸಮ್ಮರ್ ಎಲ್ಸ್ ಟು ಗೋ. ಸೊ ಹಾಗಾಗಿ ಈ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ನೋಡೋಣ, ನಾಳೆ ಅಕಸ್ಮಾತ್ ಅಷ್ಟೊತ್ತಿಗೆ ಆರಾಮಾಯಿತು ಅಂದ್ಬಿಟ್ಟು ವಿಲ್ ಫಿಕ್ಸ್ ಇಟ್ ಫಾರ್ ಟುಮಾರೋ. ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೇ ಒಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಬೇಗ ಇನ್ನೂ 23 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬೇಗ ನನ್ನ ಚಾನಲ್ಗೆ ಫಿಲ್ ಆಗಿ. ಆ್ಯಂಡ್ ಹೋಪ್ ನೀವು ಒಂದು ಫ್ಯಾಮಿಲಿ ಇದ್ದಾಗೆ ಅಂತ ನಾನು ಪ್ರತಿ ಸಲ ಹೇಳ್ತೀನಿ. 1,000 ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀನಿ ಹೇಳಿ, ನಾನು ಕೇಕ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಕೇಕ್ ಕಟ್ಟಿಂಗ್ ಫಾರ್ 1K ಸಬ್ಸ್ಕ್ರೈಬರ್ಸ್. ಐ ಆಮ್ ಲೈಕ್ ವೆರಿ ಈಗಲಿ ವೇಟಿಂಗ್ ಆ್ಯಂಡ್ ಇಟ್ಸ್ ಮೈ ಡ್ರೀಮ್ ಕಮ್ ಟ್ರೂ. ಏನು 1 ಲಕ್ಷ 2 ಲಕ್ಷ 50,000 10,000 ಲೈಕ್ ಅಷ್ಟು ಸಬ್ಸ್ಕ್ರೈಬರ್ಸ್ ಆದರೂ ಅಷ್ಟು ಖುಷಿ ಇರೋದಿಲ್ಲ. ಬಟ್ ಒಂದು ಫಸ್ಟ್ ಸ್ಟೆಪ್ ಆಫ್ ಮೈಲ್ ಸ್ಟೋನ್ ಇದೆ ನೋಡಿ, 1,000 ಸಬ್ಸ್ಕ್ರೈಬರ್ಸ್ ಹಿಟ್ ಆಗೋದು. ಇಟ್ಸ್ ಲೈಕ್ ವೆರಿ ಪ್ರಿಷಿಯಸ್ ಮೂಮೆಂಟ್ ಫಾರ್ ಅಸ್. ಬೇಕಂದರೆ ನಾವು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿರ್ತೀವಿ ಯೂಟ್ಯೂಬ್ ಚಾನಲ್ನ, ಯಾರು ಸಪೋರ್ಟ್ ಇಲ್ಲದೆ. ಸೊ ಹಾಗಾಗಿ ಈ ಥರ ಸ್ಟಾರ್ಟ್ ಮಾಡಿದವರಿಗೆ ಲೈಕ್ 1,000 ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಅಂತಂದರೆ ಮೈ ಗಾಡ್, ಇಟ್ಸ್ ನಾಟ್ ಅ ಜೋಕ್. ಈಸಿಲಿ ಹೇಳಬೇಕು ಅಂತಂದರೆ ಇಟ್ಸ್ ನಾಟ್ ಅ ಜೋಕ್ ಅಟ್ ಆಲ್. ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಅಷ್ಟೇ ಪೇಷನ್ಸ್ ಆಗಿ ಇರಬೇಕು ಕೂಡ. ಸೊ ಹಾಗಾಗಿ ಆ್ಯಂಡ್ ನಾನು ಹೇಳಿದಾಗೆ HK ಹೋಟೆಲ್ಸ್ ಅವ್ರದ್ದು ಒಂದು ಪೌಡರ್ ಇದೆ, ನಾನು ಹೇಳಿದ್ನಲ್ಲ. ಸೊ ಇದು 2ನೇದು ಬಾಕ್ಸ್ ನಾನು ತರಿಸಿರೋದು. ಇದು ಮ್ಯಾಂಗೋ ಫ್ಲೇವರು ನೋಡಿ, ಈ ಥರ ಬರುತ್ತೆ ಪೌಡ್ರು. 1 ಸ್ಕೂಪ್ ಅಷ್ಟು ಹಾಕೊಂಡ್ರೆ ಸಾಕು. ಆ್ಯಸ್ ಪರ್
ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಪ್ರಕಾರ ಒಂದಿರ್ತಾರೆ, ನೀವು ನೋಡ್ಕೊಂಡ್ಬಿಟ್ಟಿಲ್ಲ ಪರ್ಚೇಸ್ ಮಾಡ್ಕೊಂಬಿಟ್ಟು ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ನಿಗೆ. ನನ್ನ ಸ್ಕಿನ್ ತುಂಬಾ ಟೈಟ್ ಆಗಿದೆ ಅಂತಲೇ ಹೇಳ್ಬೋದು ಬಿಕಾಸ್ ಆಫ್ ಟೇಕಿಂಗ್ ದಿಸ್. ಆ್ಯಂಡ್ ನೀವು ನೋಡಿದಾಗೆ ನಾನು ನಿನ್ನೆ ಸಂಜೆ ಸ್ಪಿನಾಚ್ ಜ್ಯೂಸ್ ಹಾಕಿಬಿಟ್ಟಿದ್ದೆ, ತುಂಬಾ ಹೆಲ್ಪ್ಫುಲ್ ಇದೆ. ಆ್ಯಂಡ್ ಇಟ್ಸ್ ಹೆಲ್ಪ್ ಫಾರ್ ಐಸ್ ಆಲ್ಸೋ. ಎಷ್ಟು ಸೊಪ್ಪುಗಳನ್ನ ತಿಂತೀರಾ ಅಷ್ಟು ಕಣ್ಣಿಗೆ ಮತ್ತು ಹೇರ್ಸ್ಗೆ ಒಳ್ಳೆಯದು. ಸೊ ಆದಷ್ಟು ನಾನು ಇನ್ಮೇಲೆ 100 days ಚಾಲೆಂಜ್ ತೊಗೊಂಡಿದ್ದೀನಿ, ನೋಡೋಣ 100 days ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ಅಂತ ನಿಮಗೆ ಅಪ್ಕಮಿಂಗ್ ಡೈಲಿ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಡೈಲಿ ಅಂತಲ್ಲ, ವಾರಕ್ಕೆ 3 ಸಲ ಸ್ಪಿನಾಚ್ ಜ್ಯೂಸ್ನ ತೊಗೊಳ್ಳಿ, ಡೈಲಿ ತೊಗೊಬೇಡಿ. ಸ್ವಲ್ಪ ಗ್ಯಾಪ್ ತೊಗೋಬೇಕು ಅದಕ್ಕೆ, ಯಾಕಂದರೆ ಇಟ್ ಹ್ಯಾಸ್ ಟು ವರ್ಕ್ ಫಾರ್ ಏರ್ನೋ. ಸೊ ಹಾಗಾಗಿ ನೋಡೋಣ 100 days ಇವಾಗ 2 ಸಲ ಆಗಿದೆ ಜ್ಯೂಸ್ ತೊಗೊಂಡದ್ದು. ಅಲ್ಲಿ ಕೌಂಟ್ ಡೌನ್ ವೆನ್ ಐ ಕಂಪ್ಲೀಟ್ 100 days ಆಫ್ ಸ್ಪಿನಾಚ್ ಜ್ಯೂಸ್ ಚಾಲೆಂಜ್. ಸೊ ನೋಡೋಣ. ಇಷ್ಟೇ ಇವತ್ತಿನ ಡೈಲಿ ಬ್ಲಾಗ್ನ ಮುಗಿಸ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ